ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ವೆಜ್ ಆ್ಯಂಡ್ ನಾನ್ ವೆಜ್ ಕುಕಿಂಗ್ ಚಾನಲ್ ಇನ್ ಕನ್ನಡ. ಬನ್ನಿ ಇವತ್ತು ಈಸಿಯಾಗಿ ತುಂಬಾ ಬೇಗ ಹೇಗೆ ಅವರೆಕಾಳು ಉಪ್ಪಿಟ್ಟನ್ನ ಈಸಿಯಾಗಿ ಮಾಡೋದು ಅಂತಂತ ನೋಡೋಣ ಬನ್ನಿ. ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಸಿಂಪಲಾಗಿ ಕೂಡ ಆಗುತ್ತೆ. ಒಂದೇ ಥರ ಉಪ್ಪಿಟ್ಟು ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಉಪ್ಪಿಟ್ಟು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆಗೆ 1 ಕಪ್ ಆಗೋಷ್ಟು ರವೆನ ಹಾಕಿ ನಾವು ಬೆಚ್ಚಗೆ ಹುರ್ಕೋಬೇಕು. ಅದನ್ನ ನಾವು ಚೆನ್ನಾಗಿ ರೋಸ್ಟ್ ಮಾಡಬೇಕು. ನಮಗೆ ರವೆನ ರೋಸ್ಟ್ ಮಾಡೋದ್ರಲ್ಲೇ ಉಪ್ಪಿಟ್ಟು ಚೆನ್ನಾಗಾಗೋದು. ನಾವು ಅರ್ಧಂಬರ್ಧ ರೋಸ್ಟ್ ಮಾಡ್ತು ಅಂತಂದರೆ ಅದು ಹಿಟ್ಟು ಥರ ಆಗುತ್ತೆ, ಒಂಥರ ಏನೋ ಹಸಿ ಹಸಿ ಥರ ಸ್ಮೆಲ್ ತಿಂತಿರೋಂಗಾಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಅನಿಸೋದಿಲ್ಲ. ಸೊ ಹಾಗಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಟು ನಾವು ಯಾವಾಗಲೂ ರವೆನ ಹುರಿಬೇಕು. ನಾವು ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಕಪ್ಪಾಗಿ ಸೀದೋಗುತ್ತೆ, ಸೊ ಚೆನ್ನಾಗಾಗಲ್ಲ. ಹಾಗಾಗಿ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ರವೆನ ಹುರ್ಕೊಳ್ಳೋಣ. ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕು, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ. ಮತ್ತು ಅದನ್ನೊಂದು ಸೈಡಿಗೆ ತೆಗೆದಿಟ್ಟು ಮತ್ತು ಒಂದು ಬಾಣಲೆಗೆ ಎಣ್ಣೆ ಹಾಕಿ 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸಿಡಿದ ನಂತರ ಇದಕ್ಕೆ ಕಡಲೆಬೇಳೆ ಹಾಕೋಣ. ಕಡಲೆಬೇಳೆ ಹಾಕಿದ್ರೆ ಬಾಯಿಗೆ ಕುಟುಂಬ ಅಂತ ಚೆನ್ನಾಗಿ ಸಿಗ್ತಿರುತ್ತೆ. ಸೊ ಹಾಗಾಗಿ ಕಡಲೆಬೇಳೆ ಹಾಕ್ತಿದ್ದೀನಿ. ಸೊ ಕಡಲೆಬೇಳೆ ಹಾಕಿದ ಮೇಲೆ ಇದಕ್ಕೊಂದು ಒಂದು ಸ್ವಲ್ಪ ಕಡಲೆಬೀಜ ಬಾಯಲ್ಲಿ ಸಿಗ್ತಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಕಡಲೆಬೀಜ. ಇದಾದಮೇಲೆ ಒಂದು 3-4 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದ ಸೀಳ್ಕೊಂಡಿದ್ದೀನಿ. ಸೊ ಅದನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ. ಅದು ಹಾಕಿ ಫ್ರೈ ಮಾಡಾದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ತುಂಬ ಫ್ರೈ ಮಾಡಬೇಕು ಅನ್ನೋ ನೆಸೆಸಿಟಿ ಏನೂ ಇಲ್ಲ. ಒಂದು 50% ಫ್ರೈ ಆದರೆ ಸಾಕು. ಯಾಕಂದರೆ ಈರುಳ್ಳಿ ಕ್ರಂಚಿಯಾಗಿದ್ದರೆ ಸಾಕು. ಯಾಕಂದರೆ ಅದು ತುಂಬ ಸಾಫ್ಟ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ. ಅದು ಸ್ವಲ್ಪ ಸಾಲ್ಟ್ ಹಾಕಿ ಮತ್ತು ಅದನ್ನ ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ನೋಡಿ ಅವರೆಕಾಳು, ಇದು ಎಳೆ ಅವರೆಕಾಳು ಆಗಿರೋದ್ರಿಂದ ನಾನು ಹಾಗೆ ಒಗ್ಗರಣೆಗೆ ಹಾಕ್ತಿದ್ದೀನಿ. ನೀವೇನಾದರೂ ಅವರೆಕಾಯಿ ತುಂಬ ಬಲ್ತಿತ್ತು ಅನ್ನೋದಾದರೆ ನೀವು ಕುಕ್ಕರಿಗೆ ಸ್ವಲ್ಪ 1 ಕಪ್ ಅವರೆಕಾಳಿಗೆ 2 ಕಪ್ ನೀರು ಹಾಕಿ ಅದನ್ನು 1 ವಿಷಲ್ ಕೂಗಿಸಿ ಆಮೇಲೆ ಈ ಒಗ್ಗರಣೆ ಹಾಕಿ ಸೇಮ್ ಇದೇ ಪ್ರೊಸೀಜರ್ ಫಾಲೋ ಮಾಡ್ಬೋದು. ಅಥವಾ ಎಳೆ ಅವರೆಕಾಯಿ ಆಗಿತ್ತು ಅಂತಂದರೆ ಇದೇ ಥರ ಒಗ್ಗರಣೆಲೆ ಹಾಕಿ ಫ್ರೈ ಮಾಡಿದರೆ ಅದು ಬೇಯುತ್ತೆ, ಚೆನ್ನಾಗಾಗುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಾದಮೇಲೆ ಇದನ್ನು ಕೊತ್ತಂಬರಿ ಸೊಪ್ಪು ಈ ಟೈಮಲ್ಲಿ ಹಾಕೋದ್ರಿಂದ ಅದರ ಘಮ ತುಂಬ ಚೆನ್ನಾಗಿರುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಆದಮೇಲೆ ಅದು ಸಾಫ್ಟ್ ಆದಮೇಲೆ ಇದಕ್ಕೆ ಒಂದೇ ಒಂದು ಟೊಮೆಟೊ, ನಿಮ್ಗೆ ಇಷ್ಟ ಇತ್ತು ಅಂದರೆ ಹಾಕ್ಕೊಳ್ಳಿ, ಇದು ಆಪ್ಷನಲ್, ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಇದು ಒಂದೇ ಒಂದು ಟೊಮೆಟೊ ಹಾಕ್ತಿದ್ದೀನಿ. ಇದನ್ನು ಹಾಕಿ ನಂತರ ಇದನ್ನು ಮಿಕ್ಸ್ ಮಾಡೋಣ. ಇದು ಅಷ್ಟೊಂದು ತುಂಬ ಬೇಯಬೇಕು ಅಂತ ಏನೂ ಇಲ್ಲ, ತುಂಬ ಬೇಯಿಸೋಕ್ಕೆ ಹೋಗಬಾರ್ದು ಟೊಮೊಟೊನ, ಯಾಕಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನು ಒಂದು 50% ಬೆಂದರೆ ಸಾಕು. ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಅದನ್ನು ಹಂಗೆ ಫ್ರೈ ಮಾಡಿ ಅದೇ ಥರ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಆದಮೇಲೆ ಇದಕ್ಕೆ ನಾವು 1 ಕಪ್ ಅಳತೆ ರವೆಗೆ ಏನು ತೊಗೊಂಡಿರ್ತೀವಿ ಆ 1 ಕಪ್ಪಲ್ಲಿ 3ರಷ್ಟು 1:3 ರೇಷಿಯೋ ಅಂದರೆ ನೀವು 1 ಕಪ್ ರವೆ ತೊಗೊಂಡಿತ್ತು ಅಂದರೆ ನೀವು 3 ಕಪ್ ನೀರು ಹಾಕಬೇಕು. ಆವಾಗ ನಿಮಗೆ ಉಪ್ಪಿಟ್ಟು ನೀವು ಬೆಳಿಗ್ಗೆ ಹೇಗೆ ಮಾಡಿರ್ತೀರೋ ನೀವು ಸಾಯಂಕಾಲ ತಿಂದ್ರೂ ಕೂಡ ಅಷ್ಟೇ ಸಾಫ್ಟಾಗಿ ಹಂಗೇ ಇರುತ್ತೆ. ಇಲ್ಲ ನಮಗೆ ಅಷ್ಟು ತೆಳು ಸಾಫ್ಟ್ ಬೇಡ, ನಮಗೆ ಉದುರಾಗಿರಬೇಕು ಅಂದರೆ ನೀವು 1 ಕಪ್ ರವೆಗೆ 2 ಕಪ್ ನೀರು ಹಾಕ್ಬೋದು. ಅಂದರೆ 1:2 ರೇಷಿಯೋದಲ್ಲಿ ನೀವು ಮಾಡ್ಕೋಬೋದು. ನಿಮಗೆ ಯಾವ ಥರ ನಿಮ್ಮ ಒಂದು ಟೇಸ್ಟ್ ಇದೆಯೋ ಆ ಥರ ನೀವು ಅದನ್ನು ಮಾಡ್ಬೋದು. ಬಟ್ 1:3 ರೇಷಿಯೋ ಹಾಕಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಅದು ಹಾಕಿ ನೀರು ಕುದಿಯೋ ತನಕ ವೆಯ್ಟ್ ಮಾಡೋಣ. ನೋಡಿ ಕುದೀತಾ ಇದೆ ಇವಾಗ. ಅದು ಕುದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸರಿ ಟೇಸ್ಟ್ ನೋಡ್ಕೊಳ್ಳೋಣ. ಸ್ವಲ್ಪನೇ ಹಾಕಿ ರುಚಿನ ಉಪ್ಪು ಸ್ವಲ್ಪನೇ ಹಾಕಿ ರುಚಿ ನೋಡ್ಕೊಳ್ಳಿ. ಯಾಕಂದರೆ ಉಪ್ಪು ಹಾಕಿದ್ರೆ ಮತ್ತೆ ಸರಿ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಟೇಸ್ಟ್ ನೋಡ್ಕೊಳ್ಳಿ. ಮತ್ತು ಇದನ್ನ ಮತ್ತೆ ಲೋ ಫ್ಲೇಮಲ್ಲಿ ಇಡಬೇಕು. ಯಾವುದೇ ಕಾರಣಕ್ಕೂ ಹೈ ಅಥವಾ ಮೀಡಿಯಮಲ್ಲಿ ಇಡಕ್ಕೆ ಹೋಗ್ಬೇಡಿ, ತುಂಬ ಲೋವಲ್ಲೇ ಇಟ್ಟು ನಾವು ರವೆನ ಸ್ವಲ್ಪನೇ ಒಂದು ಕೈಯಲ್ಲಿ ಕೈ ಬಿಡ್ದಂಗೆ ಅದನ್ನು ಕಲಕ್ತಾ ಇರಬೇಕು. ಯಾಕಂತಂದರೆ ನಾವು ಮಧ್ಯದಲ್ಲಿ ಕೈ ಬಿಡ್ತು ಅಂದರೆ ಗಂಟು ಕಟ್ಟೋ ಸಾಧ್ಯತೆ ಇರುತ್ತೆ, ಉಪ್ಪಿಟ್ಟು ಚೆನ್ನಾಗಿ ಬರೋಲ್ಲ. ಗಂಟು ಆಗಿದ್ರೆ ಆವಾಗ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಟೇಸ್ಟು ಕೂಡ ಚೆನ್ನಾಗಿರಲ್ಲ, ಗಂಟು ಸಿಗುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ರವೆನ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡ್ತಾ ಇದು ಸಿಡಿಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟು ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದೊಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರೆಲ್ಲ ಹೊಂದಿಕೊಂಡು ರವೆ ಎಲ್ಲ ಅರಳುತ್ತೆ. ಆ ಟೈಮಲ್ಲಿ ಅದನ್ನು ಮಿಕ್ಸ್ ಮಾಡಿ ಆದಮೇಲೆ ಫ್ಲೇಮನ್ನ ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಅದನ್ನು ಬಿಟ್ಬಿಡಬೇಕು. ಯಾವುದೇ ಕಾರಣಕ್ಕೂ ಓಪನ್ ಮಾಡಬಾರ್ದು. ಫ್ಲೇಮ್ ಆಫ್ ಮಾಡಿ 10 ನಿಮಿಷ ಬಿಟ್ಬಿಡಬೇಕು. 10 ನಿಮಿಷ ಪ್ಲೇಟ್ ಬಿಟ್ಟು ಮುಚ್ಚಿ ಆದಮೇಲೆ ಅದನ್ನು ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ, ಈ ಥರ ಆಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತಂತ.
ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಈಸಿಯಾಗಿ ಮನೆಯಲ್ಲಿ ಕ್ವಿಕ್ಕಾಗಿ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಉಪ್ಪಿಟ್ಟು ತಿಂದು ಉಪ್ಪಿಟ್ಟು ಅಂತಂದರೆ ಹೆದರ್ತಾರಲ್ಲ ಅಂಥವರಿಗೆ, ಉಪ್ಪಿಟ್ಟು ಅಂದರೆ ಆಗಲ್ಲ ಅಲರ್ಜಿ ಅಂತಾರಲ್ಲ ಅವರಿಗೆ ಒಂದ್ಸರಿ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೊಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಮನೇಲಿ. ಒಂದ್ಸತಿ ಬೇಗ ಬೇಗ ತಿಂಡಿಗೆ ನಾಷ್ಟಕ್ಕೆ ಈ ಥರ ಅವರೆಕಾಳು ಹಾಕಿ ಒಂದ್ಸತಿ ಉಪ್ಪಿಟ್ಟು ಮಾಡಿ ನೋಡಿ, ತುಂಬ ಅದ್ಭುತವಾಗಿರುತ್ತೆ. ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿ ಬಂತು ಅಂತಂತ. ನೋಡಿ, ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ, ಜಾಸ್ತಿ ಟೈಮು ಬೇಡ, ಅಷ್ಟು ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಮನೇಲಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಮತ್ತು ಸಪೋರ್ಟ್ ಮಾಡಿ. ಹೀಗೆ ನನ್ನ ಚಾನಲಲ್ಲಿ ಇರೋ ಎಲ್ಲ ವೀಡಿಯೋಗಳನ್ನು ಹಾಗೆ ನೋಡಿ, ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿರೋದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ನೋಡಿ ಎಷ್ಟು ಮೃದುವಾಗಿ ಸಾಫ್ಟಾಗಿ ಬಂದಿದೆ. ಯಾರು ಉಪ್ಪಿಟ್ಟು ತಿಂದೇ ಇರೋರು ಸಹ ಒಂದು ಸ್ಪೂನ್ ತಿನ್ನೋಣ ಅಂತ ತಿಂತಾರೆ. ಸೊ ಬಾಯ್, ಟೇಕ್ ಕೇರ್.